ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾನಸ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಇವತ್ತು ಏನಂದರೆ ಬ್ಯೂಟಿ ಟಿಪ್ಸು. ಫೇಸ್ಗೆ ಯಾವ ಥರ ರೆಮಿಡಿನ ಹಾಕ್ಕೊಂಡು ಫೇಸು ಫುಲ್ ಶೈನಿಂಗ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬೀಟ್ರೂಟ್ನ ಚೆನ್ನಾಗಿ ತುರ್ಕೊಂಡು ಅದರ ರಸನ ಒಂದು ಕಡೆಗೆ ಎತ್ತಿಟ್ಕೋಬೇಕು. ಅದನ್ನು ಎತ್ತಿಟ್ಕೊಂಡಾದ್ಮೇಲೆ ಅದಕ್ಕೆ ನಿಮ್ಮನೆ ಯಾವುದು ಕಾಫಿ ಪುಡಿ ಇರುತ್ತೆ ಯಾವುದಾದ್ರೂ ಸರಿ, ನಾವು ಸನ್ರೈಸ್ ಕಾಫಿ ಪುಡಿನ ಯೂಸ್ ಮಾಡಿದ್ದೀವಿ. ಮನೇಲಿ ಯಾವ ಕಾಫಿ ಪುಡಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯಾವ ಬೀಟ್ರೂಟ್ನ ಹಿಂಡ್ಕೊಂಡು ಅದನ್ನು ತೆಗ್ದಿಟ್ಟಿದ್ವಲ್ಲ ರಸ, ಅದಕ್ಕೆ ಕಾಫಿ ಪುಡಿನ ಹಾಕಿ ಮತ್ತು ಅದಕ್ಕೆ ಮೊಸರನ್ನ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡ್ತೀವಿ. ಯಾಕೆಂದರೆ ಕಾಫಿ ಪುಡಿ ಹಾಕಿದ ತಕ್ಷಣ ಅದು ಗಂಟು ಥರ ಆಗುತ್ತಲ್ವ, ಅದಕ್ಕೆ ಕೈಯಲ್ಲೇ ಅದನ್ನು ಚೆನ್ನಾಗಿ ಮೊಸರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನಾವು ಹೊರಗಡೆ ಪಾರ್ಲರಲ್ಲೆಲ್ಲ ಹೋಗಿ ಅವರು ಯೂಸ್ ಮಾಡೋ ಅಂಥ ಕೆಮಿಕಲ್ಲೆಲ್ಲ ಹಾಕ್ಕೊಂಡು ಮುಖ ಎಲ್ಲ ಹಾಳು ಮಾಡ್ಕೊಡೋ ಬದಲು ಮನೇಲಿ ಈ ಥರ ಫೇಸ್ ಪ್ಯಾಕ್ಗಳನ್ನ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮುಖನೂ ಕೂಡ ಆರೋಗ್ಯವಾಗಿರುತ್ತೆ. ಯಾವುದಿಲ್ಲ, ಎಲ್ಲ ಹೆಲ್ದಿಯಾಗಿರೋ ಆರೋಗ್ಯಕ್ಕೆ ಒಳ್ಳೆಯದಾಗೋಂಥ ತಿನ್ನೋಂಥ ರೆಮಿಡಿಗಳು ಮನೇಲಿ ಬೇಕಾದಷ್ಟಿದೆ. ಎಲ್ಲ ಥರನೂ ಕೂಡ ನಾವು ಟ್ರೈ ಮಾಡ್ಬೋದು. ಅದರಿಂದ ಯಾವುದೇ ರೀತಿ ಕೆಟ್ಟ ಥರ ಹಾನಿಗಳೇನಾಗಲ್ಲ. ಅದರಿಂದ ನಾವು ಮನೇಲೇ ಈ ಥರ ಫೇಸ್ ಪ್ಯಾಕ್ಗಳನ್ನ ಹಾಕ್ಕೊಳ್ಳೋದ್ರಿಂದ ಮುಖನೂ ತ್ವಚೆನೂ ಚೆನ್ನಾಗಿ ಬರುತ್ತೆ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಖನ ವಾಶ್ ಮಾಡಿಕೊಂಡು ನೀಟಾಗಿ ಅದಾದಮೇಲೆ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ನೀಟಾಗಿ ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆನೂ ಕಣ್ಣತ್ರ ಏನೂ ಆಗೋಲ್ಲ. ಅದರಿಂದ ಏನೂ ಬ್ಯಾಡ್ ಎಫೆಕ್ಟ್ಸ್ ಇಲ್ದಿರೋದ್ರಿಂದ ನೀವು ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನನ್ನ ನಾದಿನಿನೂ ಕೂಡ ಹಾಕೋತಿದ್ಲು, ಅವಳು ಫೇಸ್ನ ವಾಶ್ ಮಾಡಿ ಅವಳು ಅಪ್ಲೈ ಮಾಡೋದು. ಇಬ್ಬರು ಅಪ್ಲೈ ಮಾಡಿಕೊಂಡು ಅದನ್ನು 10 ಮಿನಿಟ್ಸು ಸ್ವಲ್ಪ ಡ್ರೈ ಹಾಕ್ಬಿಡ್ತೀವಿ. 10 ಮಿನಿಟ್ಸಲ್ಲಿ ಅದು ಫುಲ್ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿ. ಬಟ್ ಯಾವ ಥರ ಬಿಗಿ ಅಂತಲೂ ಆಗೋಲ್ಲ, ಬಟ್ ರಫ್ ಆಗೂ ಇರೋಲ್ಲ. ಫುಲ್ ನೈಸಿಗೆ ಶೈನಿಂಗ್ ಥರ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಮುಖ ಮಾತ್ರ ಸಖತ್ತಾಗಿ ಕಾಣಿಸ್ತಿರುತ್ತೆ ನೋಡಿ. 10 ನಿಮಿಷ ಬಿಟ್ಟಿದ್ದೀವಿ, ಇವಾಗೆಲ್ಲ ಫುಲ್ಲು 10 ನಿಮಿಷದಲ್ಲೆಲ್ಲ ಒಣಗೋಗಿದೆ. ಎಲ್ಲ ಒಣಗೋಗಿ ಯಾವ ಥರ ರಿಸಲ್ಟ್ ಇದೆ ನೋಡಿ. ಇದು ಒಣಗಿದ್ಮೇಲೆ ಬಟ್ ಹಾಕೇ ಇಲ್ಲ ಅನ್ನೋ ಥರ ಕಾಣಿಸ್ತಿದೆ ಮುಖದಲ್ಲಿ, ಆ ಥರ ಥಿಕ್ನೆಸ್ ಇದೆ. ಅದಾದ ನಂತರ ಅದು ಚೆನ್ನಾಗಿ ನೋಡಿ ಕೈಯಲ್ಲೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ. ಕೈಗೇನು ಅಂಟಿಲ್ಲ, ಅಷ್ಟು ಚೆನ್ನಾಗಿ ಒಣಗಿರುತ್ತೆ. 10 ಮಿನಿಟ್ಸ್ ಆದಮೇಲೆ ಮುಖ ಎಲ್ಲ ಡ್ರೈ ಆದಮೇಲೆ ಮುಖನ ವಾಶ್ ಮಾಡ್ತೀವಿ. ಇವನು ನನ್ನ ಮೈದನ್ನ ಚಿಕ್ಕೋನು ತುಂಬ ತರಲೆ, ಮಾತ್ರ ನನ್ನ ಮಗಳ ಥರನೇ ಅವನದು ಮತ್ತು ನನ್ನ ಮಗಳದ್ದು ಇಬ್ಬರದು ಒಂದೇ ದಿನ ಬರ್ತಡೇ ಇದ್ದಿದ್ದು. ಮತ್ತು ತುಂಬ ಇಬ್ಬರದು ಒಂದೇ ಥರ ಆ್ಯಕ್ಟಿವಿಟೀಸ್ ಇದೆ. ತುಂಬ ತರಲೆ ತುಂಟಾಟಗಳು ಜಾಸ್ತಿ. ಅವನು ರೇಗಿಸ್ತಾಯಿದ್ದ, ನೀನು ಹಾಕೋ ಫೇಸ್ ಪ್ಯಾಕ್ ಅಂತ ಅವನಿಗೆ ಹೇಳ್ತಿದ್ದೆ ನೋಡಿ. ಫೇಸ್ ಪ್ಯಾಕ್ ಹಾಕಿ ತೊಳೆದ್ಮೇಲೆ ಯಾವ ಥರ ಕಾಣಿಸ್ತಿದೆ ನೀವೇ ನೋಡಿ ರಿಸಲ್ಟ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ಫುಲ್ ಶೈನಿಂಗ್ ಆಗಿದೆ, ಹೊಳಿತಿದೆ ಮುಖನ. ಯಾವತ್ತೂ ನಾರ್ಮಲಾಗಿ ವಾಶ್ ಮಾಡಿದಾಗ ಮುಖ ಅಷ್ಟು ಗ್ಲೋ ಆಗಿರಲ್ಲ. ಬಟ್ ಅದು ನೋಡಿ ಮನೆ ರೆಮಿಡಿನೇ ಆದರೂ ಎಷ್ಟು ಹೆಲ್ತಿಯಾಗಿ ಆರೋಗ್ಯವಾಗಿರ್ಬೋದು. ಯಾವುದೇ ಎಫೆಕ್ಟ್ ಕೂಡ ನಾವು ಹಾಕಿಲ್ಲ. ಮಾಮೂಲಿ ನ್ಯಾಚುರಲ್ ಕ್ಯಾಮ್ರಾದಲ್ಲೇ ನಾವು ವೀಡಿಯೋನ ಮಾಡಿರೋದು. ಹಾಕೋಕ್ಕೂ ಮುಂಚೆಗೂ ಈಗೂ ತುಂಬ ವ್ಯತ್ಯಾಸ ಇದೆ ನೋಡಿ. ಹಿಂಗೆ ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ಶೈನಿಂಗಾಗಿ ಕಾಣ್ತಿದೆ ಫೇಸು ಅಂತ. ತುಂಬ ಚೆನ್ನಾಗಿದೆ. ನೀವು ಮನೇಲೂ ಕೂಡ ಟ್ರೈ ಮಾಡಿ. ಮತ್ತು ನನ್ನ ನಾದಿನೂ ಕೂಡ ಮುಖ ವಾಶ್ ಮಾಡ್ಕೊಂಡು ಬಂದು ನನಗೆ ಖುಷಿ ಆಗ್ತಿತ್ತು, ಇಷ್ಟೊಂದು ಶೈನಿಂಗ್ ಬಂದ್ಬಿಡ್ತು. ಫಸ್ಟ್ ಟೈಮ್ ನಾನು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ನೀವು ಕೂಡ ಟ್ರೈ ಮಾಡಿ ಮನೇಲೇ. ಈ ಪಾರ್ಲರಲ್ಲೆಲ್ಲ ಹೋಗಿ ತುಂಬ ಅವ್ರಿಗೆ ಮಾಡೋ ಅಂಥ ಫೇಶಿಯಲ್ಗಳೆಲ್ಲ ಮಾಡಿಸ್ಕೊಂಡು ತುಂಬ ಥರ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿ ನಮಗೆ ಫೇಸ್ ಪ್ಯಾಕು ಮತ್ತು ಫೇಶಿಯಲ್ ಎಲ್ಲ ಮಾಡ್ತಾರೆ. ಬಟ್ ಕೆಲವ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗೋಲ್ಲ. ತುಂಬ ಪಿಂಪಲ್ಸ್ ಆಗುತ್ತೆ, ಮುಖಗಳು ಹಾಳಾಗಿಬಿಡುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಈ ಥರ ಮನೆಯಲ್ಲೇ ನಾವು ಫಂಕ್ಷನ್ಗಳಲ್ಲಿ ಆಗಲಿ ಇಲ್ಲ ಫ್ರೀ ಟೈಮ್ಗಳಲ್ಲಿ ಈ ಥರ ಮನೇಲಿ ರೆಮಿಡಿಗಳನ್ನ ಯೂಸ್ ಮಾಡಿಕೊಂಡು ಈ ಥರ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಈ ಥರ ನಾವು. ಮುಖ ಎಷ್ಟು ಸಾಫ್ಟ್, ನನಗಂತೂ ಫುಲ್ ಖುಷಿ ಆಯಿತು. ಬಟ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮನೇಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟು ಕೂಡ ಬರುತ್ತೆ. ಮುಖನೂ ಕೂಡ ಅಷ್ಟೇ ಶೈನಿಂಗು ಗ್ಲೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.